ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಜುಲೈ 5ರಂದು ರನ್ ಮಲೆನಾಡು 2026 ಎಂಬ ಬೃಹತ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ನ ಸಂಸ್ಥಾಪಕ ಶರತ್ ಮರಿಯಪ್ಪ ಹೇಳಿದರು. ಇನ್ನು ಜುಲೈ 5ರ ಬೆಳಿಗ್ಗೆ 6 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮವು ಆರಂಭವಾಗುತ್ತದೆ. ಮಾಜಿ ಸಚಿವ ಮಧು ಬಂಗಾರಪ್ಪ, ಸಚಿವ ಸಂತೋಷ್ ಲಾಡ್, ಆರ್.ಎಂ. ಮಂಜುನಾಥ್ ಗೌಡ್ರು, ಆರ್.ಎಂ. ಪ್ರಸನ್ನ ಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ ಅಂತ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಫೌಂಡೇಶನ್ ಇದೀಗ ಆರಂಭವಾಗಿದ್ದು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವ ಬಗ್ಗೆ ಯೋಚಿಸಿದ್ದು, ಇದರ ಹಿನ್ನೆಲೆಯಲ್ಲಿ ಈಗ ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದು ಆರೋಗ್ಯಕರ ಕಾರ್ಯಕ್ರಮವಾಗಿದೆ. ಪರಿಸರ ಸಂರಕ್ಷಣೆ, ಹಸಿರು ಬೆಳೆಸೋದು, ಕ್ರೀಡಾ ಮನೋಭಾವ ಬೆಳೆಸೋದು, ಮುಖ್ಯವಾಗಿ ವಿಶೇಷ ಚೇತನರ ಸಬಲೀಕರಣ ಎಂಬ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಈ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ಇನ್ನು ಈ ಮ್ಯಾರಥಾನ್ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಬಾರಿ ವಿಶೇಷವಾಗಿ ಹುಮಥಾನ್ ಎಂಬ ವಿಶೇಷ ಚೇತನರಿಗೆ ವಿಶೇಷ ಓಟವನ್ನು ಕೂಡ ಆಯೋಜಿಸಲಾಗಿದೆ ಎಂದು ಮಾನಸಿಕ ಮತ್ತು ದೈಹಿಕ ವಿಶೇಷ ಚೇತನರಿಗೆ ಆತ್ಮವಿಶ್ವಾಸ ಬೆಳೆಸೋದೇ ಆಗಿದೆ ಮತ್ತು ನಾವು ಅವರ ಜೊತೆ ಇದ್ದೇವೆ ಎಂಬ ಮನೋಭಾವನೆ ಕೂಡ ಉಂಟಾಗ್ತದೆ. ಜೊತೆಗೆ ಈ ಓಟದಲ್ಲಿ ಭಾಗವಹಿಸಿದ ಸಾರ್ವಜನಿಕರಿಗೆ ಸುಮಾರು 2,000 ಸಸಿಗಳನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಇದಕ್ಕೆ ನೋಂದಣಿ ಅಗತ್ಯವಿದ್ದು ಮೊದಲ 2,000 ನೋಂದಾಯಿತರಿಗೆ ಉಚಿತವಾಗಿ ಟಿ ಶರ್ಟ್ ಜೊತೆಗೆ ಪ್ರಮಾಣ ಪತ್ರ ನೀಡಲಾಗುವುದು ಅಂತ ತಿಳಿಸಿದ್ರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಈ ಒಂದು ಮ್ಯಾರಥಾನ್ನ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವಂಥ ನಮ್ಮ ಸ್ವಾಗತ ಕೋರ್ತಾ ಇದ್ದೀನಿ ನೆಹರು ಸ್ಟೇಡಿಯಂನಿಂದ. ಇದರ ಒಂದು ಉದ್ದೇಶ ಈಗಿನ ಜನಜಂಗುಳಿಯಲ್ಲಿ ಅವರ ಒಂದು ವೈಯಕ್ತಿಕ ಜೀವನದ ಬದುಕಿನಲ್ಲಿ ನಮ್ಮ ಜನರು ಭಾಳ ಮೊಬೈಲ್ ಕಡೆ ತುಂಬ ಅವಲಂಬಿತರಾಗಿದ್ದಾರೆ. ಅವರನ್ನು ಸಂಪೂರ್ಣವಾಗಿ ನಾವು ಅದನ್ನು ಬಿಡಿಸೋಕ್ಕಾಗಲ್ಲ. ಸ್ವಲ್ಪ ದೈಹಿಕ ಚಟುವಟಿಕೆ ಯಾವಾಗಲೂ ಕೂಡ ಮುಖ್ಯ. ಮನುಷ್ಯನಿಗೆ ದೈಹಿಕವಾಗಿ ಅವನು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಅವರಿಗೆ ಈ ಥರ ಒಂದು ಮ್ಯಾರಥಾನ್ಗೆ ಬರೋದರಿಂದ ಅವ್ರಿಗೊಂದು ಉತ್ತೇಜನ ಕೊಡಬೇಕು ಅಂತ ಹೇಳಿ ಮೂಲತಃ ಇದರಲ್ಲಿ ನಾವು ಮುಖ್ಯ ಉದ್ದೇಶ ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ನಾವು ಯುಮಥಾನ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಈ ಯಾರು ನಮ್ಮ ವಿಶೇಷ ಮಕ್ಕಳು ಅಂತ ಏನು ಹೇಳ್ತೀವಿ, ವಿಕಲಚೇತನರು, ಡೆಫ್ ಆ್ಯಂಡ್ ಡಂಬ್ ಅವರೆಲ್ಲರಿಗೂ ಕೂಡ ಒಂದು ಅವ್ರನ್ನ ಮೊದಲನೇದಾಗಿ ನಾವು ರನ್ನಿಗೆ ಬಿಡ್ತೀವಿ. ಅವ್ರನ್ನ ಸ್ವಲ್ಪ ಒಂದು ಶಾರ್ಟ್ ರನ್ ಮಾಡಿ ಅವ್ರಿಗೆ ಉತ್ತೇಜನ ಮಾಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರು ಯಾರು ಕೂಡ ಸೆಪ್ರೇಟ್ ಅಲ್ಲ, ಅವರೆಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆ ಅವ್ರ ಮೇಲೆ ಮೂಡಬೇಕು ಅಂತ ಹೇಳಿ ಅವ್ರನ್ನ ನಾವು ಈ ಒಂದು ಮ್ಯಾರಥಾನ್ಗೆ ಕರ್ಕೊಂಬರ್ತಾ ಇದ್ದೀವಿ. ಈ ಒಂದು ಬರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾವು ಫ್ರೀಯಾಗಿ ಟಿ ಶರ್ಟ್ ಮತ್ತು ಹಸಿರೀಕರಣ, ಇವತ್ತು ಮಳೆ ಕಡಿಮೆ ಆಗಿದೆ, ಹಸಿರೀಕರಣಕ್ಕಾಗಿ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾವು ಒಂದು ಸಸಿಯನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಇದರ ಒಂದು ಸಂಕ್ಷಿಪ್ತವಾಗಿ ರನ್ ಮಲೆನಾಡು ಏನು ಇದು ಆಯೋಜನೆ ಮಾಡಿ ಯಾವ ವರ್ಗದಲ್ಲಿ ಯಾವ ಜನ ಇದಕ್ಕೆ ಭಾಗವಹಿಸ್ಬೋದು, ಯಾವ ರೀತಿ ಈ ಒಂದು ಕಾರ್ಯಕ್ರಮ ಒಂದು ಸಂಪೂರ್ಣವಾಗಿ ನಡೆಯುತ್ತೆ, ಅದರ ಒಂದು ಸಂಪೂರ್ಣ ಸಂಕ್ಷಿಪ್ತ ವಿವರವನ್ನು ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ನ ಉದಯಣ್ಣ. ಎಲ್ಲರಿಗೂ ನಮಸ್ಕಾರ. ಹೆಮ್ಮೆ ತರುವಂಥ ವಿಷಯ. ಯಾಕೆ ಅಂತ ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಆಗಲಿ, ಇಡೀ ಸ್ಟೇಡಿಯಂನ ಎಲ್ಲ ಒಲಿಂಪಿಕ್ ಅಸೋಸಿಯೇಷನ್ನ, ವಾಲಿಬಾಲ್ನವರ ಎಲ್ಲರೂ ಯಾಕೆ ಇಷ್ಟು ಇನ್ವಾಲ್ವ್ ಆಗಿದ್ದೀವಿ ನಾವು ಅಂತಂದರೆ, ನಮ್ಮಲ್ಲಿ ಕ್ರೀಡೆ ನಡೆಸೋದೇ ತುಂಬ ಕಷ್ಟ. ಅದರಲ್ಲೂ ಒಳ್ಳೊಳ್ಳೆ ಪ್ರೈಸ್ ಮನೆಗಳನ್ನು ಇಟ್ಟು ಎಲ್ಲ ಕೆಟಗರಿ ವರ್ಗದಲ್ಲಿ ನಾವು ಏನು ಹೇಳಿದ್ವಿ ಅವರಷ್ಟು ಕೆಟಗರಿ ವರ್ಗದವ್ರಿಗೆ ಇವತ್ತಿನ ದಿವಸ 5ನೇ ತಾರೀಕು ದಿವಸ ರಸ್ತೆ ಓಟ ಸ್ಪರ್ಧೆ ಮತ್ತು ಈ ಕಾರ್ಯಕ್ರಮ ಈ ರೀತಿ ಇರುತ್ತೆ. 16 ವರ್ಷದ ಬಾಲಕ ಬಾಲಕಿಯರಿಗೆ 3 ಕಿಲೋಮೀಟರ್ ಓಟ ಸ್ಪರ್ಧೆ ಇರುತ್ತೆ. ಆ ಕ್ರೀಡಾಪಟುಗಳಿಗೂ ಕೂಡ ಪ್ರೈಸ್ ಮನಿಯನ್ನ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ 20 ವರ್ಷದ ಕಾಲೇಜ್ PUC ಇಂದ ಮೇಲ್ಪಟ್ಟ ಮತ್ತು 20 ವರ್ಷದಿಂದ ಒಳಪಟ್ಟಂತ ಕ್ರೀಡಾಪಟುಗಳಿಗೆ 5 ಕಿಲೋಮೀಟರ್ ಓಟ ಸ್ಪರ್ಧೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ 5,000, 3,000, 2,000 ರೀತಿಯಲ್ಲಿ ಬಹುಮಾನವನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಓಪನ್ ಮೆನ್ ಸೆಕ್ಷನ್ ಇಡೀ ಕರ್ನಾಟಕದ ಎಲ್ಲಾ ಕ್ರೀಡಾಪಟುಗಳು, ಕೆಲವರೆಲ್ಲ ಈಗಾಗಲೇ ನಮಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಬರುವಂತ ಸಾಧ್ಯತೆ ಇದೆ. ಹಾಸನ್ನು, ಚಿಕ್ಕಮಗಳೂರು, ಹುಬ್ಬಳ್ಳಿ, ಧಾರವಾಡ ಎಲ್ಲಾ ಕಡೆಯಿಂದನೂ ಕೆಲವು ಕ್ರೀಡಾಪಟುಗಳು ಈಗ ಓಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ 10 ಕಿಲೋಮೀಟರ್ ಓಟವನ್ನು ಓಡಿಸ್ತಾ ಇದ್ದಾರೆ. ಅದೇ ರೀತಿ ಓಪನ್ ಮೆನ್ ಸೆಕ್ಷನ್. ಓಪನ್ ಅಂತಂದ್ರೆ ಏನು ಬೆಳಗ್ಗೆ ವಾಕ್ ಮಾಡೋರು, ಆರೋಗ್ಯಕರ ಮತ್ತೆ ಏನು
ವೆಟ್ರನ್ಸ್ ಆಗಲಿ ಯಾರೇ ಆಗಲಿ ಎಲ್ಲರೂ ಸಾರ್ವಜನಿಕರು ಆ ಈವೆಂಟ್ ಅಲ್ಲಿ ಭಾಗವಹಿಸಬಹುದು. ಅವ್ರಿಗೂ ಕೂಡ 5 ಕಿಲೋಮೀಟರ್ ಓಟ ಸ್ಪರ್ಧೆ ನಡೆಸ್ತಾ ಇದ್ದಾರೆ. ಇವೆಲ್ಲದಕ್ಕಿಂತ ವಿಶೇಷವಾಗಿ ವಿಶೇಷ ಚೇತನ ಅವರಿಗೆ ಎಲ್ಲರಿಗೂ ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು, ಬ್ಲೈಂಡ್ಸ್ ಆಗಿರ್ಬೋದು, ಡಮ್ಮಡಬ್ಸ್ ಆಗಿರ್ಬೋದು, ಎಲ್ಲರೂ ನಮ್ಮೊಟ್ಟಿಗೆ ಇರಬೇಕು, ಅವರೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಈವೆಂಟ್ ಅನ್ನ ಸ್ಟೇಡಿಯಂ ಅಲ್ಲಿ ಫಸ್ಟ್ ನಮ್ಮೊಟ್ಟಿಗೆ ಪ್ರಾರಂಭ ಮಾಡಿ ನಂತರ ಸ್ಟೇಡಿಯಂ ಅಲ್ಲಿ ಅವ್ರಿಗೂ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ವಿಶೇಷವಾಗಿ ಈ ಸಲ ನಾವೆಲ್ಲ ಕೇಳ್ಕೊಂಡ್ವಿ ಕಪಲ್ಸ್ ರನ್ ಮಾಡಿ ಅಂತ ಹೇಳಿ. ಯಾಕೆ ಅಂದ್ರೆ ತುಂಬಾ ಕೆಲವರು ಬಾಯ್ಸ್ ಓಡ್ತಾರೆ, ಇಲ್ಲ ಗರ್ಲ್ಸ್ ಓಡ್ತಾರೆ. ವಿಶೇಷವಾಗಿ ಏನಾದ್ರು ಒಂದು ಚೇಂಜಸ್ ಮಾಡಬೇಕು ಅಂತ ಹೇಳಿ ಕಪಲ್ ರನ್ ಅಂತ ಮಾಡಿದೀವಿ. ಅವರಿಗೆ ಒಳ್ಳೆ ಮೂಮೆಂಟರ್ಸ್ ಮತ್ತು ಪ್ರೈಸ್ ಮನಿ ಮತ್ತೆ ಇದನ್ನು ಪ್ರೋತ್ಸಾಹಿಸಬೇಕು. ಎಷ್ಟೋ ಜನ